ಭವರೋಗವನ್ನು ಕಳೀತಾನ ಪರಮಾತ್ಮ. ಗುರು ಅವನೇ ಗುರು, ನರನೇ ಗುರು ಆಗಿ ಬಂದಾನ, ಮನುಷ್ಯನ ರೂಪದೊಳಗೆ ಗುರು ಆದಾನ. ಏನ್ರಿ ಗುರುಗಳಂತೀರಿ? ಅವರಿಗೂ ಎಡ್ಡೆ ಕಾಲವ, ನಮಗೂ ಎಡ್ಡೆ ಕಾಲವ, ಅವರಿಗೂ ಎಡ್ಡೆ ಕೈಯವ, ನಮಗೂ ಎಡ್ಡೆ ಕೈಯವ. ಅವರಿಗೆ ಒಂದು ಬಾಯಿ ಅದ, ನಮಗೂ ಒಂದು, ಎಲ್ಲರಿಗೆ ಒಂದೇ ಅದ, ವ್ಯತ್ಯಾಸ ಅದ. ಸಾಕ್ಷಾತ್ ಭಗವಂತ ಪ್ರತಿನಿತ್ಯ ಬಂದು ಭೂಮಿಗೆ ಬಂದು ಇಳಿದು ದರ್ಶನ ಕೊಡೋಕೆ ಆಗುವುದಿಲ್ಲ. ಆ ಹರನೇ ನರನಾಗಿ ಮನುಷ್ಯನ ರೂಪದೊಳಗೆ ಬಂದು ಯಾವ ಗುರುವಿನ ಪರಂಪರೆಯೊಳಗೆ, ಗುರುವಿನ ಮಾರ್ಗದೊಳಗೆ ಬರ್ತದ, ಆ ಗುರುವಿನನ್ನ ಈ ಭೂಲೋಕಕ್ಕೆ ಕಳಿಸಿ ಗುರುವಿನಲ್ಲಿ ಶಕ್ತಿ ಕೊಟ್ಟಾನ. ನೀವು ಹಣಿ ಹಚ್ಚಿ ಗುರುವಿನ ಪಾದಕ್ಕೆ ಹೆಬ್ಬೆರಳಿಗೆ ನಮಸ್ಕಾರ ಮಾಡಿದ್ರೆ ಆ ಗುರುವಿನ ಹೆಬ್ಬೆರಳಿನೊಳಗಿರುವಂಥ ಶಕ್ತಿ ನಿಮ್ಮ ಶರೀರಕ್ಕೆ ಸ್ಪರ್ಶ ಆಯ್ತಂದ್ರೆ ನಿಮ್ಮ ಭವರೋಗವನ್ನು ಪರಿಹಾರ ಆಗ್ತದೆ, ಭವರೋಗವನ್ನು ಕಳೆದು ಹೋಗ್ತದೆ. ಭಾಳ ಮಂದಿ ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ. ಅವ್ರು ದೂರದಿಂದ ಯಪ್ಪ ನಮಸ್ಕಾರ, ಹೆಂಗೆ ಬಂದಿದೆ ಹಂಗೆ ಹೋಗಿ, ಹೌದಲ್ಲ? ನಮಸ್ಕಾರ ಮಾಡುವಂಥ ಒಂದು ಪದ್ಧತಿ ಇದೆ, ನಿಮಗೆಲ್ಲ ಗೊತ್ತದ. ಧಾರಾವಾಹಿ ನೋಡ್ತಿರ್ತೀನಿ, ನೋಡ್ತೀರಿ? ಧಾರಾವಾಹಿ ನೋಡೋರಿಗೆ ಗೊತ್ತಿರ್ತದೆ. ಅಪ್ಪರೇ ಮತ್ತು ಧಾರಾವಾಹಿ ನೋಡೋರಿಗೆ ಗೊತ್ತಿರ್ತದಲ್ಲ ಅಂತೀರಿ, ಮತ್ತು ನಿಮಗೆ ಗೊತ್ತದಲ್ಲ, ನೀವು ಭೀ ನೋಡ್ತೀರಿ ಏನೋ ಅಂತೀರಿ. ನಾವು ಯಾವುದೇ ಧಾರಾವಾಹಿ ನೋಡಂಗಿಲ್ಲ, ಸುಮ್ಮನೆ ಏನೋ ಒಂದು ಸಾರಿ ನೋಡಿರಬಹುದು. ಅದರಾಗಿ ನೀವು ವಿಷಯ ಹೇಳ್ತೀನಿ. ನಿಮ್ಮ ಧಾರಾವಾಹಿದೊಳಗೆ ಹೆಂಗೆ ಕ್ಷಣ ಮಾಡ್ತಾರೆ ಗೊತ್ತೇನು? ಹೆಂಗೆ ಕ್ಷಣ ಮಾಡ್ತಾರೆ? ಅವರು ಅಲ್ಲಿ ನಿಂತಿರ್ತಾರೆ, ಇಲ್ಲೇ ಹಿಂಗೆ ಮಾಡ್ತಾರೆ. ಅದು ನಮಸ್ಕಾರ ಸಲ್ಲುವುದಿಲ್ಲ.